ಸಾಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸಾಂದ್ರೆ ತುಂಬಾ ಜನ ತಂಬೆಲ್ ನೋಡ್ಕೊಂಡೆ ಈ ಒಂದು ವಿಡಿಯೋ ನೋಡ್ತಾ ಇದ್ರ. ನನಗೆ ಗೊತ್ತು. ಹೌದು ಸಾಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಮಾಧಿ ಕಟ್ತಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ಬಿಜೆಪಿ ಪಕ್ಷದವ್ರು ತಿಳಿಸ್ಕೊಡ್ತಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಏನ್ 12 ತಿಂಗಳು ಮುಗ್ತಾ ಬಂತು. ಇನ್ನೇನು ಒಂದು ವಾರ ಆದ್ರೆ ಮುಗಿಯಿತು. ವಾರ ಇಲ್ಲ, ಒಂದ್ 2-3 ದಿನದಲ್ಲಿ ಈ ಒಂದು ತಿಂಗಳು ಮುಗ್ದು ಹೋಗತ್ತೆ. 12 ಡಿಸೆಂಬರ್ ತಿಂಗಳು ಸ್ಟಾರ್ಟ್ ಆಗತ್ತೆ. ಇನ್ನು ಹಂಗೆ ಹೋದ್ರೆ ಒಂದು ತಿಂಗಳು ಮುಗಿಯತ್ತೆ, ಮುಂದಿನ ವರ್ಷ ಸ್ಟಾರ್ಟ್ ಆಗತ್ತೆ. ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ತನಕ ಬರೀ 5 ತಿಂಗಳು ಅಂದ್ರೆ 5 ಕಂತು ಹಣವನ್ನ ರಿಲೀಸ್ ಮಾಡಿದ್ದಾರೆ ಈ ಒಂದು ಕಾಂಗ್ರೆಸ್ ಸರ್ಕಾರದವರು. ಇದು ನಾನು ಹೇಳ್ತಾ ಇಲ್ಲ, ಬಿಜೆಪಿ ಪಕ್ಷದವರು ಟ್ವೀಟ್ ಮಾಡಿದ್ದಾರೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಮಹಿಳೆಯರಿಗೆ ಯಾಕೆ ಹಣವನ್ನ ರಿಲೀಸ್ ಆಗ್ತಾ ಇಲ್ಲ ಮತ್ತೆ ಯಾವಾಗ ಬರತ್ತೆ ಕ್ಲಿಯರ್ ಕಟ್ಟ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು. ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಪಕ್ಷದವರು ಮಸಿ ಬೆಳೆದಿದ್ದಾರೆ. ಏನು ಎಂತ ಎಲ್ಲ ಮಾಹಿತಿ ಇರತ್ತೆ ಕೊನೆತನಕ ನೋಡಿ. ಇಷ್ಟೊಂದು ಟೀಕೆ ಮಾಡ್ತಿದಾರಲ್ಲ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಸರ್ಕಾರಕ್ಕೆ, ಆದ್ರೂ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಹಣವನ್ನ ರಿಲೀಸ್ ಮಾಡ್ತಾ ಇಲ್ಲ. ಮಹಿಳೆಯರು ಕಾಂಗ್ರೆಸ್ ಸರ್ಕಾರ ಹೆಸರ ಮೇಲೆ ಬಡ್ಕೋತಿದ್ದಾರೆ. ಬರೀ ನೀವು ಯಾಕೆ ಹಣ ರಿಲೀಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಮಹಿಳೆಯರು ಅಷ್ಟೇ ಹೇಳ್ಕೊಂಡಿರೋದಿಲ್ಲ, ಮೀಡಿಯಾದವ್ರ ಮುಂದೆ ಹೇಳ್ತಿದ್ದಾರೆ. ಅವರು ಕೂಡ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಎಲ್ಲ ಮಾಹಿತಿ ಇರತ್ತೆ. ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ 2,000 ರೂಪಾಯಿ ಯಾಕೆ ರಿಲೀಸ್ ಆಗ್ತಾ ಇಲ್ಲ, ಯಾವಾಗ ಬರತ್ತೆ ಎಲ್ಲ ಮಾಹಿತಿ ಇರತ್ತೆ. ಕೊನೆತನಕ ನೋಡಿ, ಯಾವುದೇ ರೀತಿಯ ಗೋಲ್ಫರಾನ್ ಇರೋದಿಲ್ಲ, ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ. ಮತ್ತು ಕಾಂಗ್ರೆಸ್ ಸರ್ಕಾರ ಈ ಒಂದು ಬಿಜೆಪಿ ಪಕ್ಷ ಏನ್ ಟ್ವೀಟ್ ಮಾಡಿದೆ ಸಂಪೂರ್ಣ ಮಾಹಿತಿ ಇರತ್ತೆ. ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಚಿತವಾಗಿರತ್ತೆ. ಬನ್ನಿ, ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಬಿಜೆಪಿ ಪಕ್ಷದವರು ಟ್ವಿಟರ್ ನಲ್ಲಿ ಒಂದು ಟ್ವೀಟ್ ಮಾಡಿರ್ತಾರೆ. ಹೆಂಗೆ ಟ್ವೀಟ್ ಬಂದಿದ್ದಾರೆ ಇಲ್ಲಿ ನೋಡಿ. ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಂಬಿದ ಮಹಿಳೆಯರಿಗೆ ಪಂಗನಾಮ ಹಾಕ್ತಾ ಇದೆ. ಇದು ನಿಜವಾಗ್ಲೂ ಅನಿಸುತ್ತೆ ನನಗಂತರೂ. ನಾನು ಯಾವುದೇ ರೀತಿ ಗೊಳ್ಳಲ್ಲ. ಬಿಜೆಪಿ ಕರ್ನಾಟಕ ಕೊಟ್ಟಿದಾರಲ್ಲ, ಇದು ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ ನೋಡಿ. ಕಾಂಗ್ರೆಸ್ ನಂಬಿದ ಮಹಿಳೆಯರಿಗೆ ಪಂಗನಾಮ ಹಾಕ್ತಾ ಇದೆ ಈ ಒಂದು ಕಾಂಗ್ರೆಸ್ ಸರ್ಕಾರ. ಮಹಿಳೆಯರಿಗೆ ಹಂಗೆ ಆಗ್ತಾ ಇದೆ. ಪಂಗನಾಮನ ಹಾಕ್ತಿದ್ದಾರೆ ಅವರು. 5 ತಿಂಗಳು ಮಾತ್ರ ರಿಲೀಸ್ ಮಾಡಿದ್ದಾರೆ. ಒಂದು ವರ್ಷದಲ್ಲಿ 5 ತಿಂಗಳು, 12 ಕಂತು ರಿಲೀಸ್ ಮಾಡೋ ಜಾಗದಲ್ಲಿ 5 ತಿಂಗಳು. ಇದು ಪಂಗನಾಮ ಅಲ್ಲಿಲ್ಲ ಮತ್ತೇನು ಅನ್ನೋದು ನೀವೇ ಹೇಳಿ. ಅದ ನಂತರ ಅನ್ನಭಾಗ್ಯ ಯೋಜನೆ ಕೂಡ ಮುಗಿಯಿತು. ಅದ ನಂತರ ಯುವ ನಿಧಿ ಯೋಜನೆಗೆ 7 ನೀರು ಬಿಟ್ಟರು. ಜನ ವಿರೋಧಿ ಇದು ಅವ್ರದೊಂದು ಇದು ಕೊಟ್ಟಿದ್ದಾರೆ. ಸರ್ಕಾರ ಇದೀಗ ಗೃಹಲಕ್ಷ್ಮಿ ಹಣವನ್ನ 3 ತಿಂಗಳದಲ್ಲೂ ಬಿಡುಗಡೆ ಮಾಡದೆ ಯೋಜನೆ ಸಮಾಧಿ ಕಟ್ಟಲು ಹೊರಟಿದೆ. ಅವರೊಂದು ಲೋಗೋ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಮಾಧಿ ಕಟ್ಟಿದ್ದಾರೆ. ಅದರಲ್ಲಿ ಅವರು ಪುಷ್ಪ ಯಾವ ರೀತಿಯಾಗಿ ಇಡ್ತಾರೆ ಅದೇ ರೀತಿ ಇಡ್ತಿದ್ದಾರೆ. ಅವರು ಈ ರೀತಿಯಾಗಿ ಟೀಕೆಗಳನ್ನ ಮಾಡಿದ್ದಾರೆ. ಈ ರೀತಿಯ ಟೀಕೆ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ರಿಲೀಸ್ ಮಾಡ್ತಾ ಇಲ್ಲ ಈ ಒಂದು ಕಾಂಗ್ರೆಸ್ ಸರ್ಕಾರ. ಮೊದಲಿಗೆ ಇವ್ರು ಏನ್ ಹೇಳಿದ್ರು, ಮಾತಂದ್ರೆ ಮಾತು, ಮಾತಂದ್ರೆ ಮಾತು, ಮಾತು ತಪ್ಪೋದಿಲ್ಲ ಅಂತ ಹೇಳಿದ್ರು. ಈಗೇನ್ ಮಾಡ್ತಿದ್ದಾರೆ ಇವರು, ವರ್ಷದಲ್ಲಿ 12 ಕಂತು ರಿಲೀಸ್ ಆಗ್ತಾ ಇಲ್ಲ. ಇಲ್ಲಿ ತನಕ ನೀವೇ ಒಂದ್ಸರಿ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ 2,000 ರೂಪಾಯಿ ಯಾವ್ಯಾವ ತಿಂಗಳಿಗೆ ಬಂದಿದೆ ನೋಡ್ಕೊಳ್ಳಿ. ಇಲ್ಲಿ ತನಕ ನನಗನ್ಸು ಮಟ್ಟಿಗೆ 5 ತಿಂಗಳು ಮಾತ್ರ 5 ಕಂತು ಮಾತ್ರ ರಿಲೀಸ್ ಮಾಡಿದ್ದಾರೆ. ಉಳಿದಂತ ಕಂತು ಎಲ್ಲಿ ಹೋಯ್ತು? ಇಷ್ಟು ಸುಳ್ಳು ಹೇಳ್ತಾ ಇದೆಯಲ್ಲ ಈ ಒಂದು ಕಾಂಗ್ರೆಸ್ ಸರ್ಕಾರ. ನೀವು ಇದಕ್ಕೆ ನಂಬಿ ನೀವು ಓಟ್ ಹಾಕಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈ ಒಂದು ಬಿಜೆಪಿ ಪಕ್ಷ ವಿರೋಧ ಮಾಡ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ವರ್ಷದಲ್ಲಿ ಅಂತರೂ ಹಣ ಬರಲ್ಲ. ಇನ್ನು ಬರುವಂತ 2.5 ವರ್ಷದಲ್ಲಿ ಬರೇ 2 ಕಂತು 3 ಕಂತು ಅಷ್ಟೇ ಬಂದ್ರು ಬರ್ಬೋದು. ಏನು ಹಣ ಬರೋದು ಡೌಟು. ನೋಡಿ, ಇಲ್ಲಿ ತನಕ ನೀವು ಹಿಂಗ ಆಯ್ಕೆ ಮಾಡಿದ್ರಲ್ಲ, ಅವ್ರು ನಿಮ್ಮನ್ನ ಸುಳ್ಳು ಹೇಳಿ ಈ ರೀತಿಯಾಗಿ ಮೋಸ ಮಾಡಿಬಿಟ್ರು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೆಂಗೆ ಏನು ಅಂತ